ಹಾಯ್ ಹೆಲೋ ನಮಸ್ತೆ ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲ್ಯಾನ್ ಚಾರ್ಮಾಡಿ ಮತ್ತೊಂದು ಮಿನಿ ವ್ಲಾಗಿಗೆ ನಿಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತದ ಜೊತೆಗೆ ಕಳೆದ ಬಾರಿ ಒಂದಷ್ಟು ವ್ಲಾಗನ್ನು ಹಾಕಿದ್ದೇನೆ. ನಮ್ಮ ಯಕ್ಷಗಾನ ಕಲಾವಿದರಿಗೆ ಏರ್ಪಟ್ಟಂತಹ ಕ್ರಿಕೆಟ್ ಪಂದ್ಯಾಟ ಆಗಿರ್ಬೋದು, ಅಥವಾ ನಾನೊಂದು ಶಿಬಿರದಲ್ಲಿ ಭಾಗವಹಿಸಿರುವಂಥದ್ದಾಗಿರ್ಬೋದು, ಇನ್ನು ಲಕ್ಷ್ಮೀ ಶಮ್ಮಣ್ಣಯರ ಮನೆಗೆ ಹೋಗುವಂಥದ್ದು, ಅವರ ಮನೆಯ ವೀಡಿಯೋಸ್ಗಳನ್ನೆಲ್ಲ ಹಾಕಿದ್ದೇನೆ. ಅದಕ್ಕೆ ಒಳ್ಳೆಯ ರೀತಿಯ ಸಪೋರ್ಟನ್ನು ಕೂಡ ಕೊಟ್ಟಿದ್ದೀರಿ. ಸೊ ಲಕ್ಷ್ಮೀ ಶಮ್ಮಣ್ಣಯರ ಸಂದರ್ಶನದ ಭಾಗದ ವೀಡಿಯೋವನ್ನು ನಾನು ಸೋಮವಾರದಿಂದ ಹಾಕ್ತೇನೆ. ಇವತ್ತು ಭಾನುವಾರ, ಆಲ್ಮೋಸ್ಟ್ ನಾನು ಭಾನುವಾರ ಇರೋದಿಲ್ಲ, ಅಂದರೆ ಮನೆಯಲ್ಲಿ ಇರೋದಿಲ್ಲ. ಪಾಡ್ಕಾಸ್ಟ್ಗೆ ಸಂದರ್ಶನಕ್ಕೆ ಭಾನುವಾರನೇ ಹೋಗುವಂಥದ್ದು. ಉಳಿದ ದಿನ ನನಗೆ ಡ್ಯೂಟಿ ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಬಟ್ ಇವತ್ತು ಹೋಗಲಿಲ್ಲ. ಯಾಕಂತ ಹೇಳಿದರೆ ಲಕ್ಷ್ಮೀ ಶಮ್ಮಣ್ಣಯರ ಸಂದರ್ಶನದ ಭಾಗವೇ 4-5 ಭಾಗ ಆಗುತ್ತೆ. ಅವರ ಸಂದರ್ಶನದ ಭಾಗ ನಾಳೆಯಿಂದ ನಾನು ಹಾಕ್ತೇನೆ. ನಿನ್ನೆ ನಮಗೆ ವಾಮಂಜೂರು ಹತ್ತಿರ ಮೂಡುಶೆಟ್ಟಿಯಲ್ಲಿ ಶ್ರೀದೇವಿ ಮಹಾತ್ಮೆ ಅನ್ನುವಂತಹ ಪ್ರಸಂಗ ಇತ್ತು. ಇವತ್ತು ನಮಗೆ ಕಟೀಲಿನಲ್ಲಿ ಗಾಯತ್ರಿ ಮಹಾತ್ಮೆ ಎನ್ನುವಂತಹ ಪ್ರಸಂಗ ಇದೆ. ಹಾಗಾಗಿ ಮತ್ತೆ ಏನು ವಿಚಾರ ಕೇಳಿದರೆ, ಮೇಳ ತಿರುಗಾಟಗಳು ಬಹುತೇಕ ಮುಕ್ತಾಯದ ಹಂತದಲ್ಲಿದೆ ಅಂತ ಹೇಳ್ಬೋದು. ಕಟೀಲಾಗಿರ್ಬೋದು ಅಥವಾ ಬೇರೆ ಮೇಳಗಳೆಲ್ಲ ಇನ್ನು ಕೇವಲ 1 ತಿಂಗಳು ಅಷ್ಟರ ಮಟ್ಟಿಗೆ ಮಾತ್ರ ತಿರುಗಾಟವನ್ನು ಮಾಡ್ತದೆ. ಮೇಳ ಇನ್ನು ಕಟೀಲಿದ 25-26ನೇ ತಾರೀಕಿಗೆ ಏನೋ ಮೇಳ ಒಳಗಾಗ್ತದೆ. ತದನಂತರ 6-7 ತಿಂಗಳು ಬಿಟ್ಟು ಮೇಳ ಹೊರಡುವುದಕ್ಕಿರುವಂಥದ್ದು. ಇನ್ನು ಕಟೀಲು ಮೇಳ ನೆಕ್ಸ್ಟ್ ಡಿಸೆಂಬರ್ 3 ಅಂತ ಏನು ಕಾಣ್ತದೆ. ಆ ಟೈಮಲ್ಲಿ ಮೇಳ ಹೊರಡ್ತದೆ. ಉಳಿದ ಮೇಳಗಳು ಕೂಡ ಹಾಗಾಗಿ ಬಹುತೇಕ ಮೇಳಗಳು ಇನ್ನೂ ಸಾಧಾರಣವಾಗಿ ಒಂದು ತಿಂಗಳ ಪ್ರದರ್ಶನವನ್ನು ಕೊಡುವುದಕ್ಕಿದೆ ಅಷ್ಟೇ. ಸಾಧ್ಯವಾದಷ್ಟು ಇನ್ನೂ ಹೇಗಿದ್ದರೂ ಮುಂದಿನ ತಿರುಗಾಟಕ್ಕೆ ನೋಡುವುದಕ್ಕೆ ಸಿಗುವಂಥದ್ದು. ಇನ್ನು 1 ತಿಂಗಳ ಮಟ್ಟಿಗೆ ಎಲ್ಲಿಯಾದರೂ ನಿಮ್ಮ ಹತ್ತಿರ ಯಕ್ಷಗಾನ ಎಲ್ಲ ಇದ್ದರೆ ದಯವಿಟ್ಟು ನೋಡಿ. 1 ತಿಂಗಳಲ್ಲಿ ಮೇಳಗಳೆಲ್ಲ, ಬಡಗಿನ ಮೇಳಗಳು ಕೆಲವು ಮಳೆಗಾಲದಲ್ಲಿ ಕೂಡ ಪ್ರದರ್ಶನ ಕೊಡ್ತದೆ ಅಂತ ಕಾಣ್ತದೆ. ಬಟ್ ತೆಂಕಿನ ಮೇಳಗಳು ಇನ್ನು 1 ತಿಂಗಳು ಅಷ್ಟೇ. ಕಟೀಲು 1 ತಿಂಗಳು ಅಷ್ಟಿದೆ. 25-26 ತಾರೀಕು ತನಕ ಏನೋ ಲಾಸ್ಟ್ ಆಗುತ್ತೆ. ಉಳಿದಿರುವಂಥದ್ದು ಈಗ ಮೇ ಆರಂಭದ ವಾರದಲ್ಲಿ, ಮೇ ತಿಂಗಳ ಮೊದಲ ವಾರದಲ್ಲಿ ಎಲ್ಲ ಮೇಳಗಳು ತಮ್ಮ ಕೊನೆಯ ಸೇವೆಯನ್ನು ಆಡಿಸಿ ಮುಕ್ತಾಯಕ್ಕೆ, ಅಂದರೆ ಮಂಗಳವನ್ನು ಹಾಡ್ತಾರೆ. ಮತ್ತು ಏನಿದ್ರೂ ಕೂಡ ನವಂಬರ್-ಡಿಸೆಂಬರ್ ನಂತರ ಮೇಳಗಳು ಪ್ರದರ್ಶನಕ್ಕೆ ಸಿದ್ಧತೆಯನ್ನು ಪಡೆದುಕೊಳ್ಳುವಂಥದ್ದು. ಹಾಗಾಗಿ ಈ ಬಾರಿ ಉತ್ತಮ ಯಾವುದು ಒಳ್ಳೊಳ್ಳೆಯ ಪ್ರಸಂಗಗಳೆಲ್ಲ, ತೆಂಕುತಿಟ್ಟಾಗಿರ್ಬೋದು ಅಥವಾ ಬೇರೆ ಬೇರೆ ಕಟೀಲು ಮೇಳ ಆಗಿರ್ಬೋದು, ಇನ್ನು ಬಹುತೇಕ ಮೇಳಗಳಲ್ಲಿ ಸಿಹಿತ್ತು, ಬಪ್ಪನಾಡು, ಧರ್ಮಸ್ಥಳ, ಹೀಗೆ ಬೇರೆ ಮೇಳಗಳೆಲ್ಲ ಒಳ್ಳೆಯ ರೀತಿಯ ಪ್ರದರ್ಶನವನ್ನು ಕೊಟ್ಟಿದೆ ಅಂತ ಹೇಳಿ ಅಂದುಕೊಳ್ತೇನೆ. ನೀವು ಕೂಡ ಹೆಚ್ಚಿನ ಕಡೆಗಳಲ್ಲಿ ಪ್ರದರ್ಶನವನ್ನು ಕಾಣುವುದಕ್ಕೆ ಹೋಗಿರಬಹುದು. ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಯಾವ ಮೇಳದ ಯಕ್ಷಗಾನಕ್ಕೆ ಹೋಗಿದ್ದೀರಿ, ಎಷ್ಟು ಆಟವನ್ನು ನೋಡಿದ್ದೀರಿ ಅಂಥೇಳಿ ನಿಮ್ಮ ಅನುಭವವನ್ನು ಕಮೆಂಟ್ ಬಾಕ್ಸಲ್ಲಿ ಹಂಚಿಕೊಳ್ಳಿ ನಮ್ಮೊಂದಿಗೆ ಅಂತ ಹೇಳ್ತೇನೆ. ಸೊ ಹಾಗಾಗಿ ಇನ್ನೂ ಎಲ್ಲಿಯಾದರೂ ಇದ್ದರೆ, ಯಕ್ಷಗಾನ ಎಲ್ಲ ಇದ್ದರೆ ದಯವಿಟ್ಟು ಹೋಗಿ ನೋಡಿ. 1 ತಿಂಗಳು ಯಕ್ಷಗಾನ ಅಭಿಮಾನಿಗಳಾಗಿದ್ದರೆ 1 ತಿಂಗಳ ಮಟ್ಟಿಗೆ ಎಂಜಾಯನ್ನು ಮಾಡಿ. ಮತ್ತು ಏನಿದ್ರು ಬೇರೆ ಮಳೆಗಾಲದಲ್ಲಿ ಅಲ್ಲಲ್ಲಿ ಯಕ್ಷಗಾನ ಸಿಗಬಹುದು. ಅಂದರೆ ಮೇಳ ತಿರುಗಾಟದ ಕಾರ್ಯಕ್ರಮಗಳು ತೀರ ವಿರಳ ಅಂತ ಹೇಳ್ಬೋದು. ಉದಾಹರಣೆಗೆ ಹನುಮಗಿರಿ ಮೇಳಗಳಾಗಿರ್ಬೋದು, ಒಳ್ಳೊಳ್ಳೆಯ ಪ್ರಸಂಗಗಳೆಲ್ಲ ಈ ಸಲ ಪ್ರದರ್ಶನಕ್ಕೆ ಒಳಗಾಗಿತ್ತು ಅಂತ ಹೇಳಿ. ಸೊ ನನಗೆ 1 ತಿಂಗಳ ಇಲ್ಲಿಯ ತನಕ ಯಕ್ಷಗಾನಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ಸ್ಗಳನ್ನು ಕೊಡ್ತಾ ಇದೆ, ಅಥವಾ ವೀಡಿಯೋಸ್ಗಳನ್ನೆಲ್ಲ ಹಾಕ್ತಾ ಇದ್ದೆ. ಸೊ ಈಗ ಬೆಂಗಳೂರಿಗೆ ಹೋಗಿ ಬಂದೆವು, ಅದರ ವೀಡಿಯೋಸ್ಗಳಾಗಿರ್ಬೋದು, ಆ್ಯಂಡ್ ಬೇರೆ ಯಕ್ಷಗಾನದ ಒಂದಷ್ಟು ರೈಡಿಂಗ್ ವ್ಲಾಗ್ಗಳನ್ನೆಲ್ಲ ಹಾಕ್ತಾ ಇದ್ದೆವು. ನೆಕ್ಸ್ಟ್ ಉಳಿದ ಇನ್ನು 6 ತಿಂಗಳು ಕೂಡ ಇನ್ನು ಯಕ್ಷಗಾನ ನಡೆದು ಯಾವಾಗ ನಮ್ಮ ಕಟೀಲು ಮೇಳ ಒಳಗಾಗ್ತದೆ, ತದನಂತರದ ದಿನಗಳಲ್ಲಿಯೂ ಕೂಡ ನಮ್ಮ ವಾಹಿನಿಯ ಮುಖಾಂತರ ನಿಮಗೆ ಒಳ್ಳೆಯ ವೀಡಿಯೋಸ್ಗಳನ್ನು ಖಂಡಿತವಾಗಿ ಕೊಡ್ತೇನೆ. ಬೇರೆ ಬೇರೆ ಪ್ಲ್ಯಾನಿಂಗ್ಸ್ಗಳಿದೆ. ಯಕ್ಷಗಾನ ಅಂತಲ್ಲ, ನನ್ನ ಸಬ್ಸ್ಕ್ರೈಬರ್ಸ್ಗಳು ಯಾರಿದ್ದೀರಿ, ನಿಮಗೆ ಏನು ಒಳ್ಳೆಯ ಎಂಟರ್ಟೈನ್ಮೆಂಟನ್ನು ಕೊಡಬೇಕು ಅನ್ನುವಂತಹ ಉದ್ದೇಶ ಇದೆ. ಖಂಡಿತವಾಗಿ ಅದನ್ನು ಕೂಡ ನಾನು ಕೊಡ್ತೇನೆ. ಯಕ್ಷಗಾನದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನಾಗಿರ್ಬೋದು, ಅಥವಾ ಯಾರು ಸ್ಟೂಡೆಂಟ್ ಯಕ್ಷಗಾನವನ್ನು ಕಲಿಯುವುದಕ್ಕೆ ಆಸಕ್ತಿ ಇರುವಂಥವರು,
ಅವರಿಗೂ ಕೂಡ ಯಕ್ಷಗಾನದ ಬಗ್ಗೆ ಒಂದಷ್ಟು ಮಾಹಿತಿಯನ್ನೆಲ್ಲ ಹಂಚುವಂತಹ ಪ್ರಯತ್ನವನ್ನು ಖಂಡಿತವಾಗಿಯೂ ಮಾಡ್ತೇನೆ ಅಂತ ಹೇಳ್ತಾ, ಮತ್ತು ಸ್ವಲ್ಪ ಟ್ರಾವೆಲಿಂಗ್, ರೈಡಿಂಗ್ ಈ ರೀತಿ ಪ್ಲ್ಯಾನಿಂಗ್ಸ್ಗಳಿದೆ. ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ಏನು ವೀಡಿಯೋಸ್ಗಳನ್ನೆಲ್ಲ ತೋರಿಸುವಂಥದ್ದು. ಈಗಾಗಲೇ ನಮ್ಮ ವಾಹಿನಿ ಬಹುತೇಕವಾಗಿ ಒಂದು ಹತ್ರ 3-3.5 ಸಾವಿರ ಸಬ್ಸ್ಕ್ರೈಬರ್ಸ್ಗಳಾಗ್ತಾ ಬಂದಿದ್ದೀರಿ. ನಾನು 1 ವರ್ಷ ಕೂಡ ಆಗಲಿಲ್ಲ ವಾಹಿನಿ ಮಾಡಿ, ಬಟ್ ಒಳ್ಳೆಯ ಸಪೋರ್ಟ್ ಸಿಕ್ಕಿದೆ. 4,000 ಸಬ್ಸ್ಕ್ರೈಬರ್ಸ್ಗಳ ಹತ್ರ ಬರ್ತಾ ಇದೆ. ಸೊ ಥ್ಯಾಂಕ್ ಯು ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೆ, ಯಾರೆಲ್ಲ ವೀಡಿಯೋವನ್ನು ನೋಡಿದ್ದೀರಿ, ಶೇರ್ ಮಾಡಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿದ್ದೀರಿ, ನಿಮಗೆಲ್ಲ ಥ್ಯಾಂಕ್ ಯು ಅಂತ ಹೇಳುತ್ತಾ, ಮುಂದಿನ ದಿನಗಳಲ್ಲಿ ಕೂಡ ಒಳ್ಳೆಯ ವೀಡಿಯೋಸ್ಗಳನ್ನು ಖಂಡಿತವಾಗಿಯೂ ನಾನು ಕೇವಲ ಪಾಡ್ಕಾಸ್ಟಿಂಗ್ ಅಂತ ಹೇಳಿ ಅಲ್ಲ, ಪಾಡ್ಕಾಸ್ಟಿಂಗ್ ಅನ್ನುವಂಥದ್ದು ನನ್ನದು ಮೈನ್ ಇಂಟೆನ್ಷನ್ ಅಂತ ಹೇಳಿ, ಮತ್ತು ರೈಡಿಂಗ್, ಬೇರೆ ಬೇರೆ ಪ್ಲೇಸಸ್ಗಳ ಬಗೆಗೆ ಈ ರೀತಿ ಡಿಫ್ರೆಂಟ್, ಕೇವಲ ಕರ್ನಾಟಕ ಮಾತ್ರ ಅಲ್ಲದೆ ಬೇರೆ ಕಡೆಗಳಲ್ಲಿ ಹೋಗಿಯೂ ಕೂಡ ಅದರ ಬಗ್ಗೆ ನಿಮಗೆ ಒಂದಷ್ಟು ವೀಡಿಯೋಸ್ಗಳನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಅದಕ್ಕೆಲ್ಲ ಒಂದಷ್ಟು ಟೈಮ್ ಬೇಕಾಗತ್ತೆ. ಅಂದರೆ ನಾವು ನಮ್ಮ ಡ್ಯೂಟಿ ಶೆಡ್ಯೂಲನ್ನು ನೋಡ್ಕೊಳ್ಬೇಕು, ಡ್ಯೂಟಿ ಇರುತ್ತಲ್ಲ, ಅಲ್ಲಿಗೆ ಕೂಡ ತೊಂದರೆ ಆಗಬಾರ್ದು. ಸೊ ನಮ್ಮ ಯಾರೆಲ್ಲ ಸಬ್ಸ್ಕ್ರೈಬರ್ಸ್ಗಳು ಇದ್ದೀರಿ, ನಿಮಗೆ ಖಂಡಿತವಾಗಿಯೂ ನಮ್ಮ ವಾಹಿನಿಯ ಮುಖಾಂತರ ಒಳ್ಳೆಯ ಎಂಟರ್ಟೈನ್ಮೆಂಟನ್ನು ಕೊಡುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ ಅಂತ ಹೇಳ್ತಾ, ಇವತ್ತು ಏನು ಭಾನುವಾರ ಸ್ವಲ್ಪ ಫ್ರೀ ಇದ್ದೆ. ಸೊ ಮುಕ್ತ ವೀಡಿಯೋಸ್ಗಳನ್ನು ಹಾಕ್ತಾಯಿದ್ದೆ. ನಿಮ್ಮ ಜೊತೆ ಫ್ರೀಯಾಗಿ ಮಾತಾಡುವಷ್ಟು ಟೈಮ್ ಕೂಡ ಇರಲಿಲ್ಲ. ಹಾಗಾಗಿ ಇವತ್ತೊಂದು ಫ್ರೀ ಇರೋದ್ರಿಂದ ನಿನ್ನೆ ಮೂಡುಶೆಟ್ಟಿಯಿಂದ ಬಂದು ಮಲಗುವಾಗ 3 ಗಂಟೆ ಆಗಿದೆ. ಬೆಳಿಗ್ಗೆ ಎದ್ದು ಇವಾಗ ಒಂದು ವ್ಲಾಗ್ ಮಾಡುವ ಅಂತ ಹೇಳಿ ಹೊರಟಿರುವಂಥದ್ದು. ಸಂಜೆ ಇವತ್ತು ಕಟೀಲಿಗೆ ಹೋಗಬೇಕು. ಗಾಯತ್ರಿ ಮಹಾತ್ಮೆ ಎನ್ನುವಂಥದ್ದು ಪ್ರಸಂಗ ಇದೆ. ಸೊ ಹಾಗೆ ನೋಡಿ, ಮೇಳ ತಿರುಗಾಟಗಳು ಕೇವಲ ಇನ್ನೂ 1 ತಿಂಗಳ ಮಟ್ಟಿಗೆ ಅಷ್ಟೇ ಇರುವಂಥದ್ದು. ಮತ್ತು ಎಲ್ಲ ಯಕ್ಷಗಾನ ಮೇಳಗಳು ಕೂಡ 6 ತಿಂಗಳ ನಂತರ ನಿಮಗೆ ಕಾಣುವುದಕ್ಕೆ ಸಿಗುವಂಥದ್ದು. ಸೊ ಈ ಶಾರ್ಟ್ ಟೈಮಲ್ಲಿ 1 ತಿಂಗಳಲ್ಲಿ ಎಲ್ಲೆಲ್ಲ ಯಕ್ಷಗಾನ ಪ್ರದರ್ಶನಗಳು ಸಿಗ್ತದೆ ಎಲ್ಲ ನೀವು ಹೋಗಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳೋದ್ರ ಜೊತೆಗೆ, ಮತ್ತೊಂದು ವಿಚಾರ, ನಮ್ಮ ವಾಹಿನಿಯಲ್ಲಿ, ನನ್ನ ಯಕ್ಷ ಕನ್ನಡ ವಾಹಿನಿಯಲ್ಲಿ ನೇರ ಪ್ರಸಾರ ಕಾರ್ಯಕ್ರಮಗಳು ಕೊಟ್ಟಿದ್ದೇವೆ. ಶ್ರೀದೇವಿ ಮಹಾತ್ಮೆ ಅನ್ನುವಂಥದ್ದು ನನ್ನ ಪರಿಚಯದವರೆಲ್ಲ ಆರಂಭದಲ್ಲಿ ಒಂದು 2-3 ದೇವಿ ಮಹಾತ್ಮೆ ಲೈವ್ ಇದೆ, ಮತ್ತು ಒಂದು ನೇಮೋತ್ಸವದ ಲೈವನ್ನು ಕೂಡ ಕೊಟ್ಟಿದ್ದೇವೆ. ಸೊ ಯಾರಾದರೂ ಈ ಸಲ ಅಲ್ಲದಿದ್ದರೆ ನೆಕ್ಸ್ಟ್ ಮುಂದಿನ ತಿರುಗಾಟಕ್ಕೂ ನಿಮ್ಮ ಪರಿಚಯದಲ್ಲಿ ಎಲ್ಲಿಯಾದರೂ ಯಕ್ಷಗಾನ ಕಾರ್ಯಕ್ರಮಗಳಿದ್ದರೆ, ಲೈವ್ ಏನಾದರೂ ಬೇಕಿದ್ದರೆ ನಮ್ಮನ್ನು ಖಂಡಿತವಾಗಿ ಸಂಪರ್ಕಿಸಬಹುದು. ನನ್ನ ಟೀಮ್ ಇದೆ, ಲೈವಿಗೆ ಬರುವಂತಹ ನನ್ನ ಟೀಮ್ ಇದೆ. ಆ ಟೀಮ್ ಬರುತ್ತೆ. ಅತ್ಯಂತ ಕಡಿಮೆ ವೆಚ್ಚದಲ್ಲಿ ನಿಮಗೆ ನೇರ ಪ್ರಸಾರ ಕಾರ್ಯಕ್ರಮ ಅಂದರೆ ಲೈವನ್ನು ಟೆಲಿಕಾಸ್ಟ್ ಮಾಡುವಂಥದ್ದನ್ನು ನಮ್ಮ ವಾಹಿನಿಯ ಮುಖಾಂತರ ಮಾಡ್ತೇವೆ. ಬೇಕಾದವರು ನನ್ನ ವಾಹಿನಿಗೆ ಹೋಗಿ ನೋಡಿ, ಅಲ್ಲಿ ಲೈವ್ ಇದೆ. 2-3 ಯಕ್ಷಗಾನ ದೇವಿ ಮಹಾತ್ಮೆಯ ಲೈವ್ ಇದೆ, ನೇಮೋತ್ಸವದ ಲೈವ್ ಇದೆ. ಇನ್ನು ಮೇಲೆ ಒಬ್ಬರು ನಮ್ಮ ಪರಿಚಯದವರದ್ದು ಒಂದು ಲೈವ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನೋಡಿ, ಯಾರಿಗಾದರೂ ಬೇಕು ಅಂತ ಹೇಳಿದರೆ ನನ್ನ ಸಂಪರ್ಕ ಮಾಡಬಹುದು. ಕಡಿಮೆ ವೆಚ್ಚದಲ್ಲಿ ನಿಮಗೆ ನೇರ ಪ್ರಸಾರವನ್ನು ಕೂಡ ಒದಗಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಓಕೆ, ಮುಂದಿನ ವ್ಲಾಗಲ್ಲಿ ಸಿಗುವ. ಇದು ಯಕ್ಷ ಇನ್ಫೋ ಕನ್ನಡ, ಸತ್ಯ ವಿಚಾರಗಳ ಅಸ್ಪಷ್ಟ ಸುದ್ದಿ. ನಮ್ಮ ವಾಹಿನಿಯನ್ನು ನೋಡ್ತಾ ಇರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.